ನೋಡಿ, ಮೇಲಿಂದ ಮೇಲೆ ಯಾಕೋ ಕಾಂತಾರ ಚಿತ್ರತಂಡಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆಯಾ ಅಂತ. ಯಾಕಂದ್ರೆ ಈಗ ಮತ್ತೊಂದು ಸಾವಾಗಿದೆ ಕಣ್ರಿ. ಕಾಂತಾರ ಚಿತ್ರತಂಡಕ್ಕೆ ಈಗ ಮತ್ತೊಂದು ಸಾವಿನ ಶಾಕ್. ಈ ಹಿಂದೆ ರಾಕೇಶ್ ಪೂಜಾರಿ ನಿಧನರಾಗಿದ್ರಲ್ಲ, ಇದಾದ ಮೇಲೆ ಈಗ ಮತ್ತೊಬ್ರು ಹೃದಯಾಘಾತದಿಂದ ಸಾವನ್ನಪ್ಪಿದಾರಂತೆ. ಕೇರಳ ಮೂಲದ ಮಿಮಿಕ್ರಿ ಕಲಾವಿದ ನಿಜು ವಿಕೆ ಅಂತ ಸಾವನ್ನಪ್ಪಿರುವ ವ್ಯಕ್ತಿಯ ಹೆಸರು. ಕಾಂತಾರ ಚಿತ್ರೀಕರಣಕ್ಕಾಗಿ ಈ ಕಲಾವಿದರು ಬಂದಿದ್ರು. ಆಗುಂಬಿಗ ಹೋಮ್ ಸ್ಟೇ ಒಂದರಲ್ಲಿ ತಂಗಿದ್ರಂತೆ ಈ ಕಲಾವಿದ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬಿಯ ಹೋಮ್ ಸ್ಟೇ ಒಂದರಲ್ಲಿ ಈ ಕಲಾವಿದರು ತಂಗಿರ್ತಾರೆ. ನಿನ್ನೆ ಬುಧವಾರ ರಾತ್ರಿ ಎದೆನೋವು ಕಾಣಿಸ್ಕೊಂಡಿದೆ ಆ ಕಲಾವಿದರಿಗೆ. ನಿಜು ಯಾವಾಗ ಎದೆನೋವು ಕಾಣಿಸ್ಕೊಳ್ತೋ ಆಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೇ ಕಲಾವಿದ ಬಿಜು ವಿಕೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕಾಂತಾರ ಚಿತ್ರತಂಡಕ್ಕೆ ಯಾಕೋ ಮೇಲಿನ ಮೇಲೆ ಶಾಕ್ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ದೈವ ಒಂದು ಸಲ ನುಡಿದಿತ್ತು, ಹಲವು ಸಮಸ್ಯೆಗಳು ಎದುರಾಗುತ್ತವೆ, ನಾನು ನೋಡ್ಕೊಳ್ತೀನಿ ಅನ್ನುವ ಒಂದು ದೈವ ನುಡಿದಿತ್ತು. ಸಮಸ್ಯೆಗಳು ಅಂತಂದರೆ ಇದೇನೇನಾ ಅಂತ ಗೊತ್ತಾಗ್ತಿಲ್ಲ. ಅದೇನೋ ಒಂದು ರೀತಿ ಕಾಕತಾಳೀಯ ಅಂತೀವಲ್ಲ, ಹಾಗೆ ಈಗ 1, 2 ಅಂತಂತಂದರೆ ಕಾಕತಾಳೀಯ ಅಂತ ಅನ್ನಬಹುದು. ಯಾಕೋ ಸಾಲು ಪ್ರಕರಣ ಆಗ್ತಾ ಇದೆಯಲ್ಲ ಅಂತ. ಯಾಕೆಂದರೆ ಈ ಹಿಂದೆ ಅಷ್ಟೇ ಮತ್ತೊಬ್ಬರು ಕಾಮಿಡಿ ಕಿಲಾಡಿಗಳು ಸೀಸನ್ 3ನ ವಿಜೇತರಾದಂತಹ ರಾಕೇಶ್ ಪೂಜಾರಿ ಅವರು ಸಾವನ್ನಪ್ಪಿದ್ರು. ಅದರ ಹಿಂದೆ ಅಲ್ಲೊಬ್ಬ ಟೆಕ್ನಿಕಲಲ್ಲಿ ಕೆಲಸ ಮಾಡ್ತಿದ್ದ, ಕಾಂತಾರ ಚಿತ್ರದ ಟೆಕ್ನಿಕಲಲ್ಲಿ ಕೆಲಸ ಮಾಡ್ತಿದ್ದವರೊಬ್ಬರು ಸಾವನ್ನಪ್ತಾರೆ. ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಅಂತ ಹೇಳಿ ಅವರು ಕೂಡ ಸಾವನ್ನಪ್ತಾರೆ ಈಜಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ. ಅಂದರೆ ಯಾಕೋ ಈ ಕಾಂತಾರ ಚಿತ್ರತಂಡಕ್ಕೆ ಸಾವಿನ ಶಾಕ್ ಮೇಲಿಂದ ಮೇಲೆ ಎದುರಾಗ್ತಾ ಇದೆಯಲ್ಲ ಅಂತ. ಈಗ 1 ಅಂತಂದರೆ ಕಾಕತಾಳೀಯ ಅಂತ ಅನ್ಬೋದು, 2 ಅಂತಂದರೂ ಕಾಕತಾಳೀಯ ಅಂತಂದ್ರೂ ಅನ್ಬೋದು. ಆದರೆ 3 ಆಗಿದೆ ಈಗ ಕೇಸು. ಆಮೇಲೆ ಈ ಹಿಂದೆ ಯಾವುದೋ ಒಂದಷ್ಟು ಗೊಂದಲಗಳಾಗಿತ್ತು. ಅರಣ್ಯ ಜಾಗದಲ್ಲಿ ಮರಗಳನ್ನು ಕಡಿದು ಇವರು ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಎಲ್ಲ ಆಗಿತ್ತು. ಆದರೂ ಅದನ್ನೆಲ್ಲ ದಾಟ್ಕೊಂಡು ಬಂದಿದ್ರು. ಕಾಂತಾರ 1 ಯಶಸ್ವಿ ಆದಮೇಲೆ ಈ ಕಾಂತಾರ ಪ್ರೀಕ್ವೆಲ್ ಇದೆಯಲ್ಲ, ಇದು ಯಾಕೋ ಗೊತ್ತಿಲ್ಲ. ಇದನ್ನು ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ದೈವ ನುಡಿದಿದ್ದು ಒಂದು ಕಡೆ, ಮತ್ತೊಂದು ಕಡೆ ಈ ಸಾಲು ಸಾವು ಆಗ್ತಾ ಇರೋದು. ಸೊ ಹಾಗಾಗಿ ಏನಾಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ. ಮೋಹನ್ ಕೃಷ್ಣ, ಒಂದು ಕಡೆ ಕಾಂತಾರ ಚಿತ್ರಕ್ಕೆ ಸಂಕಷ್ಟಗಳು ಎದುರಾಗ್ತವೆ ಅಂಥೇಳಿ ದೈವ ನುಡಿದಿತ್ತು. ಆ ದೈವ ನುಡಿದಿದ್ದಕ್ಕೂ ಈಗ ಚಿತ್ರತಂಡಕ್ಕೆ ಸಂಕಷ್ಟ ಅಂತಂದರೆ ಸಾಲು ಸಾವಾಗ್ತಾ ಇದೆ. ಈ ಹಿಂದೆ ರಾಕೇಶ್ ಪೂಜಾರಿ ಅವರು ಕೂಡ ಸಾವನ್ನಪ್ಪಿದ್ರು, ಕಾಮಿಡಿ ಕಿಲಾಡಿಗಳು ವಿಜೇತರು. ಈಗ ಮತ್ತೊಬ್ಬರು ಕಲಾವಿದ ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ. ಇದು ಹೆಂಗೆ, ಇದು ಯಾವ ರೀತಿ ನೋಡೋದು? ಇದು ಕಾಕತಾಳೀಯ ಅಂತ ಅನ್ಬೋದಾ ಅಥವಾ ಹಿಂಗೆ ಅಂತ ಅರ್ಥ ಆಗ್ತಿಲ್ಲ. ಹೌದು ಶರತ್, ಏನು ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಎಂದಾಗಿರುವ ರಿಷಬ್ ಶೆಟ್ಟಿ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ 2ಗೆ ಕಂಟಕ ಎದುರಾಗಿರುವಂತದ್ದು. ನಿರಂತರವಾಗಿ ಈ ಒಂದು ಕಂಟಕ ತಪ್ಪಾನೆ ಇಲ್ಲ ಅಂತಾನೆ ಹೇಳಬಹುದಾಗಿದೆ. ಕಳೆದ ತಿಂಗಳಷ್ಟೇ ಹೃದಯಾಘಾತದಿಂದ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಕೂಡ ಡೆತ್ ಆಗಿದ್ರು. ಈ ಹಿಂದೆ ಹೃದಯಾಘಾತದಿಂದ ಮತ್ತೊಬ್ಬ ವಿಜು ಅಂತ ಹೇಳಿ ಕೇರಳದ ಕಲಾವಿದ ಒಬ್ಬ ಮೃತಪಟ್ಟಿರುವಂತದ್ದು ನಿಜಕ್ಕೂ ದುರಂತನೇ ಅಂತ ಹೇಳ್ಬೋದು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಒಂದು ಖಾಸಗಿ ಹೋಮ್ ಸ್ಟೇ ಅಲ್ಲಿ ಈ ಒಬ್ಬ ವಿಜು ಏನ್ ಕಲಾವಿದ ಇದ್ದ, ಅವನು ತಂಗಿರ್ತಾರೆ. ಕಳೆದ ಒಂದು ವಾರದಿಂದ ಆಗುಂಬೆ ಖಾಸಗಿ ರೆಸಾರ್ಟ್ ನಲ್ಲಿ ಈ ಚಿತ್ರೀಕರಣ ನಡೀತಾ ಇರುತ್ತೆ. ಕೇರಳದ ತ್ರಿಶೂರ್ ಮೂಲದ ಈ ವಿಜು ಈ ಮೃತಪಟ್ಟ ಕಲಾವಿದರಾಗಿರ್ತಾರೆ. ನಿನ್ನೆ ರಾತ್ರಿ ಏಕಾಏಕಿ ಎದೆನೋವು ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ವಿಜುರನ್ನ ತೀರ್ಥಹಳ್ಳಿಯ ಒಂದು ಆಸ್ಪತ್ರೆಯಲ್ಲಿ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಚಿತ್ರತಂಡ ಕರೆದುಕೊಂಡು ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಈ ಕಲಾವಿದ ವಿಜು ಮೃತಪಟ್ಟಿರ್ತಾರೆ. ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆ ಶವಗಾರದಲ್ಲಿ ವಿಜು ಮೃತದೇಹ ಮರಣೋತ್ತರ ಪರೀಕ್ಷೆಗಾಗಿ ಇಡಿಸಲಾಗಿರುವುದು. ಜೊತೆಗೆ ಅವರ ಏನ್ ಕುಟುಂಬಸ್ಥರಿದ್ದಾರೆ ಕೇರಳದಿಂದ ಆಗಮಿಸುವವರೆಗೆ ಅಲ್ಲಿ ಮೃತದೇಹವನ್ನು ಇಡಲಾಗಿದೆ ಸದ್ಯಕ್ಕೆ. ಆದ್ರೆ ಕಾಂತಾರ 2ಗೆ ಇದ್ಯಾಕೆ ದೈವದ ಒಂದು ನುಡಿದಂತೆ ಈ ಯಾಕೆ ಕಂಟಕ ತಪ್ತಾ ಇಲ್ಲ ಎಂಬುದು ಈಗ ಪ್ರಶ್ನಾರ್ಹವಾಗಿದೆ ಶರತ್. ಓಕೆ, ಥ್ಯಾಂಕ್ ಯು ಮೋಹನ್ ಕೃಷ್ಣ ಡೀಟೇಲ್ಸ್ಗಾಗಿ.